ನೀನಿಲ್ಲಿಗೆ ಯಾವಾಗ ಬರ್ತೀಯೋ ಅಂತ ಕಾಯ್ತಾ ಇದ್ದೆ. ಇವತ್ತು ನಿನ್ನ ರಕ್ತ ಹಿಡ್ದೆ ಬಿಡೋದಿಲ್ಲ. ಈ ಜಾಗದಲ್ಲಿ ತಾನೇ ನಿನ್ನ ನನ್ಕೊಂದಿದ್ದು? ಹೇಳು, ಯಾಕೆ ನಾನು ಅನ್ಕೊಂಡಿದ್ದು? ಹೇಳ್ತಾ ಇಲ್ವೋ? ಕೊಲ್ಬೇಡ, ನನ್ನ ಕೊಲ್ಬೇಡ, ನಿಜ ಏನು ಅಂತ ಹೇಳ್ತೀನಿ. ನಾನು ತುಂಬಾ ಪ್ರೀತಿಸ್ತಾ ಇದ್ದೆ. ಮದುವೆ ಆಗೋದಾದ್ರೆ ಅವಳನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಆದ್ರೆ ನೀನು ಅವಳಪ್ಪನಿಗೆ ದುಡ್ಡಾಸೆ ತೋರಿಸಿ ಬಲವಂತವಾಗಿ ಎರಡನೇ ಮದುವೆ ಮಾಡಿಕೊಂಡೆ. ಲಲಿತಾ ಇಲ್ಲದ ಬಾಳು ನನಗೆ ಶೂನ್ಯ ಅನ್ನಿಸ್ತು. ಮದುವೆ ಆಗಿಯೂ ಕೂಡ ಅವಳು ಸುಖವಾಗಿಲ್ಲ ಅಂತ ಗೊತ್ತಾಯ್ತು. ಮದುವೆ ಆದ ಮೊದಲನೇ ವರ್ಷದ ದಿವಸ ನೀನು ಬೇಟೆಗೆ ಅಂತ ಹೋಗಿದ್ದಾಗ ಅವಳನ್ನು ಹೇಗಾದ್ರೂ ಮಾಡಿ ಹೊಲಿಸ್ಕೋಬೇಕು ಅಂತ ನಿನ್ನ ಮನೆಗೆ ಬಂದೆ. ಲಲಿತಾ, ನೀನಾ ಇಷ್ಟೊತ್ತಿನಲ್ಲಿ ಯಾಕೆ ಬಂದೆ? ನೀನ್ ಮದುವೆ ಆಗ ಒಂದು ವರ್ಷ ಆಯ್ತಲ್ಲ, ಯಾವ ರೀತಿ ಸುಖ ಪಡ್ತಾ ಇದೆಯಾ ಅನ್ನೋದನ್ನ ನೋಡ್ಕೊಂಡು ಹೋಗಕ್ ಬಂದೆ. ನನ್ ಸುಖ ಕಟ್ಕೊಂಡು ನಿನ್ಗೇನಾಗ್ಬೇಕಿದೆ? ಲಲಿತಾ, ನಿನ್ನ ಬಗ್ಗೆ ಎಷ್ಟು ಆಶಾ ಗೋಪುರ ಕಟ್ಕೊಂಡಿದೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಆದ್ರೂ ಬಲವಂತಕ್ಕೋಸ್ಕರ ಒಬ್ಬ ಬೇಟೆಗಾರನ ಮದುವೆ ಮಾಡಿಕೊಂಡು ನಿನಗೆ ನೀನೇ ದ್ರೋಹ ಮಾಡ್ಕೊಂಡೆ. ಮದುವೆ ಅನ್ನೋದು ನಮ್ಮಿಷ್ಟದಂತೆ ನಡೆಯೋದಲ್ಲ, ಅದು 7 ಜನ್ಮದ್ದು. ಮದುವೆ ಅನ್ನೋ 3 ಅಕ್ಷರ ಕೇವಲ 7 ಜನ್ಮದ್ದು. ಆದ್ರೆ ಮನಸ್ಸು ಅನ್ನೋದು ಜನ್ಮ ಜನ್ಮಾಂತರದ್ದು ಗೊತ್ತಾ? ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ದಾಟಿ ಕುತ್ತಿಗೆಯಲ್ಲಿ 3 ಗಂಟು ಹಾಕಿಸ್ಕೊಂಡಿರೋ ಈ ತಾಲಿ ಹೆಣ್ಣಿಗೆ ಪವಿತ್ರವಾದ ಬೇಲಿ ಇದ್ದ ಹಾಗೆ. ಯಾವ ಕೆಟ್ಟ ಕಣ್ಣು ಬೀಳದೆ ಇರ್ಲಿ ಅಂತಲೇ ಇದನ್ನ ಹಳದಿ ದಾರದಲ್ಲಿ ಕಟ್ಟೋದು. ತಾಳಿ ಆಫ್ಟರ್ ಆಲ್ ಕಾಲ್ತೋಲ ಚಿನ್ನಕ್ಕೂ 10 ಪೈಸಾ ದಾರಕ್ಕೂ ಇಷ್ಟೊಂದು ಮಹತ್ವ ಕೊಡ್ತಿದ್ಯಾ? ಚಿನ್ನಕ್ಕೆ ಬೆಲೆ ಇಲ್ಲದೆ ಇರ್ಬೋದು, ಆದ್ರೆ ಅದನ್ನ ಕಟ್ಕೊಂಡಿರೋ ಮುಹೂರ್ತಕ್ಕೆ ಬೆಲೆ ಕೊಡ್ಲೇಬೇಕು. ನೋಡು, ಹೆಣ್ಣಿಗೆ ತಾಲಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಮರ್ಯಾದೆ ಹೊರಟೋವು. ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಆ ಕೋಪದಲ್ಲಿ ನಾನು ಬರ್ತಿದ್ದಾಗ ನೀನು ಲಕ್ಷ್ಮಿನ ಅಪ್ಪಿಸ್ಕೊಂಡು ಹೋಗೋದು ನೋಡಿ. ತನ್ನ ಗಂಡಾನೇ ಸರ್ವಸ್ವ ಅಂತ ತಿಳ್ಕೊಂಡಿರೋ ಲಲಿತನಿಗೆ ದ್ರೋಹ ಮಾಡ್ತಿರೋದಲ್ಲದೆ ಊರ್ ಹೆಣ್ಮಕ್ಕಳನ್ನೆಲ್ಲ ಕೆಡಿಸ್ತಿರೋ ನಿನ್ ನೋಡಿ ನನಗೆ ನಿನ್ನ ಮೇಲಿದ್ದ ದ್ವೇಷ ಇನ್ನೂ ಹೆಚ್ಚಾಯ್ತು. ನಿಮ್ಮನ್ನೇ ಹಿಂಬಾಲಿಸ್ಕೊಂಡು ಬಂದೆ. ಲಕ್ಷ್ಮಿ ಸತ್ಕತ್ತಿ ನನ್ನ ಕಾಲತ್ರ ಬಂದ್ಬಿತ್ತು. ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಲಲಿತಾಳ ತಾಳಿ ಕಿತ್ತಲಾದ್ರು ಅವಳು ನನ್ನವಳಾಗ್ಬೋದು, ಅವಳು ಬಾಳಿಗೆ ಹೊಸ ತೀರ್ವು ಕೊಡಬಹುದು ಅಂತ ತೀರ್ಮಾನಿಸಿ ಅಣ್ಣ, ಈಗಾಗತ್ತೆ ಅಂತ ಗೊತ್ತಿರ್ಲಿಲ್ಲ. ಈಗ ಏನ್ ಮಾಡೋದು? ಏನು ತಗೋಬೇಡ. ಈ ಹಣವ ಜೀಪ್ನಾಗ ಹಾಕ್ಬಿಟ್ಟು ಉಳಿಸ್ಬಿಟ್ಟು ಊರ್ನವ್ರಿಗೆಲ್ಲ ಆಕ್ಸಿಡೆಂಟ್ ಆಯ್ತು ಅಂತ ನಂಬಿಸ್ಬಿಡವ. ನೋಡ, ನೀನು ಬೆಳಗ್ಗೆನೆ ನಿಮ್ಮ ಅಜ್ಜಿ ಮನೆಗೆ ಹೊಂಟು. ಅಜ್ಜಿ ಮನೆಗೆ? ನನ್ನ ಮಾತು ಕೇಳು, ಮಿಕ್ಕಿದ್ದು ನಾನು ನೋಡ್ಕೊಂಡು. ನಾನ್ ಮಾಡಿದ್ಬಲ್ಲ, ಲಕ್ಷ್ಮಿ ತಾನು ಮಾಡಿದ್ದು ಅಂತ ತಪ್ಪು ತಿಳ್ಕೊಂಡ್ರು. ರಂಗಪ್ಪ ತನ್ನ ತಂಗಿನ ಉಳಿಸೋಕ್ಕೋಸ್ಕರ ಆ ಕೊಲೆನ ಆಕ್ಸಿಡೆಂಟ್ ಅಂತ ಮಾಡಿ ಊರಿನ ಜನರನ್ನೆಲ್ಲ ನಂಬಿಸ್ತಾ ಇದೇ ನಡೆದಿತ್ತು.
ಗೌಡ, ನಿನ್ ಸ್ವಾರ್ಥಕ್ಕೋಸ್ಕರ ನನ್ನ ತಂದೆನ ಕೊಂದು ನನ್ನ ಚಿಕ್ಕಮ್ಮನ ಮಾಂಗಲ್ಯ ಕಿತ್ಕೊಂಡೆ. ನಿನ್ನ ಕೊಂದ್ರು ಪಾಪ ಮಾಡ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ, ಮಾಂಗಲ್ಯ ಭಾಗ್ಯ ಅಂತೂ ಕಳ್ಕೊಂಡೆ. ಇರೋ ಒಬ್ಬ ಮಗ ನೀನು, ಇವನ್ ಕೊಂದು ನೀನು ಜೈಲಿಗೆ ಹೋಗ್ಬಿಟ್ರೆ ಇನ್ ನಾನು ಯಾರಿಗೋಸ್ಕರ ಬದುಕ್ಬೇಕು? ಇವನ್ ಮಾಡಿದ ತಪ್ಪಿಗೆ ಇವನ್ ಪೊಲೀಸ್ ಒಪ್ಪಿಸ್ಬಿಡ. ನಡಿ ಪರಿಸ್ಥಿತಿ. ಎಲ್ಲಿ ನನ್ನ ಮಗಳು ನನ್ನ ಕೈ ಬಿಟ್ಟು ಹೋಗ್ತಾಳೋ ಅಂತ ನಾನು ಹೆದರಿದ್ದೆ. ನಿಮ್ಮ ಈ ದಯೆಯಿಂದ ನನ್ನ ಮಗಳು ಮತ್ತೆ ಮನುಷ್ಯಳಾದ್ರು. ದೇವರು ನಿಮ್ಮಿಬ್ಬರು 106 ವರ್ಷ ಚೆನ್ನಾಗಿಟ್ಟಿರ್ಬೇಕು ದಣಿ. For more updates, like, comment, subscribe to our channel.